ಮಲೆನಾಡಿನ ಒಂದು ಶಾಂತ ಹಳ್ಳಿ, ಕಲ್ಲುಮನೆ. ನಾಯಕ ಅರ್ಜುನ್, ಬೆಂಗಳೂರಿನ ಟೆಕ್ಕಿ. ತಾತನ ಮನೆಗೆ ಹಳ್ಳಿ ಬಂದವನು. ಕಥೆ ಆರಂಭ. ಅರ್ಜುನ್ ತಾತನ ಮನೆಗೆ ಹಳ್ಳಿಗೆ ಬಂದಿದ್ದ. ಮಳೆಯ ಕಾಲ, ತಣ್ಣನೆಯ ಹವಾಮಾನ. ಮನೆ ತುಂಬ ಹಳೆಯದು, ಆದರೆ ಅದರಲ್ಲಿ ಚೈಲ್ಡ್ಹುಡ್ ನೆನಪುಗಳಿವೆ. ಒಂದು ರಾತ್ರಿ ಅಡುಗೆ ಮನೆ ಹತ್ತಿರ ಇರುವ ಟೇಬಲ್ ಮೇಲೆ ಒಂದು ಹಳೆಯ ಲ್ಯಾಂಡ್ಲೈನ್ ಫೋನ್ ಬಳ್ಳಿಯಿಂದ ಸುತ್ತಿ ಬಿದ್ದಿತ್ತು. ಆದರೆ ಸಡನ್ ಆಗಿ ರಾತ್ರಿ 12 ಗಂಟೆಗೆ ಆ ಫೋನ್ ಬೀಳುತ್ತೆ. ಅರ್ಜುನ್ ಆತಂಕದಿಂದ ಫೋನ್ ತೆಗೆದುಕೊಳ್ತಾನೆ. ಆಗ ಕೇಳುತ್ತೆ, "ನಾನು ಇಂದಿರಾ, ನಿನ್ನನ್ನು ಒಮ್ಮೆ ನೋಡ್ಬೇಕು ಅರ್ಜುನ್." ಅರ್ಜುನ್ ಬೆಚ್ಚಿ ಬೀಳ್ತಾನೆ. ಇಂದಿರಾ ಅಂತಹ ಯಾರನ್ನೂ ಅವನು ತಿಳಿಯಲ್ಲ. ಆದರೆ ಪ್ರತಿದಿನ ರಾತ್ರಿ ಫೋನ್ ಬೀಳುತ್ತೆ, ಪ್ರತಿ ಬಾರಿ ಒಂದಿಷ್ಟು ಮಾಹಿತಿಯೊಂದಿಗೆ. ಅವಳ ದೇಹ ಹಳ್ಳಿಯ ಹಳೆ ಕೊಳದ ಪಕ್ಕದ ಬಾವಿಯಲ್ಲಿ ಎಸೆದಿರುತ್ತೆ ಎಂಬ ಸತ್ಯ ಸ್ಲೋಲಿ ಹೊರಬರುತ್ತೆ. ಅವಳು 1995ರಲ್ಲಿ ನಾಪತ್ತೆಯಾಗಿದ್ದಳು. ಯಾರೂ ಅದನ್ನು ತನಿಖೆ ಮಾಡಿರಲಿಲ್ಲ. ಅರ್ಜುನ್ನ ತಾತ ರಾಮಯ್ಯ, ಆತನೇ ಇಂದಿರಾಳ ಹತ್ಯೆಗೆ ಕಾರಣ. ಆದರೆ ತಾತ ಈಗ ಜೀವಂತ ಇಲ್ಲ, ಕಳೆದ ತಿಂಗಳಲ್ಲೇ ಸತ್ತಿದ್ದ. ಅಂತಿಮ ತಿರುವು. ಅರ್ಜುನ್ ಬಾವಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಪತ್ತೆ ಹಚ್ತಾನೆ, ಇಂದಿರಾಳ ಮಜ್ಜಿಗೆಯ ಹಗ್ಗಕ್ಕೆ ಕಟ್ಟಿದ್ದ ಸ್ಮೃತಿ ನೋಟು. ಆ ಹಗ್ಗವನ್ನು ಎಳೆದ ಮೇಲೆ ಅವನಿಗೆ ಒಂದು ಚಿಕ್ಕ ಬಾಕ್ಸ್ ಸಿಗುತ್ತೆ. ಅದರಲ್ಲಿ "ಅರ್ಜುನ್, ನನ್ನ ಮಗನೇ" ಎಂಬ ಪತ್ರ. ಇಂದಿರಾ ಅವನ ತಾಯಿ. ಅವಳನ್ನು ಬಿಟ್ಟು ತಾತನ ಹೆಂಡತಿ ಮೌಲಿಯ ಸಲಹೆಗೆ ಒಳಪಟ್ಟು ಹತ್ಯೆ ಮಾಡಿದ್ದ. ಅಂತಿಮ ದೃಶ್ಯ. ಅರ್ಜುನ್ ತಾಯಿಯ ಆತ್ಮಕ್ಕೆ ನ್ಯಾಯ ಕೊಡಲು ಆ ಹಳ್ಳಿ ಬಡಾವಣೆಗಾರ ಎಂಬ ರಾಜಕಾರಣಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಾನೆ. ಆದರೆ ಎಲ್ಲ ಮೌನವಾಗಿರುತ್ತೆ. ಕೊನೆಗೆ ಆ ಫೋನ್